ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ MK ಕನ್ನಡತಿ. ಗೈಸ್, ನಾನು ಇನ್ನೊಂದು ವಿಡಿಯೋಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮನ್ನು ಬೆಳೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಗೈಸ್. ಮತ್ತು ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಗೈಸ್, ನಾನಿವಾಗ 6:40 ಆಗಿದೆ ಟೈಮು, ಈವ್ನಿಂಗು. ನಾನಿವಾಗ ಎಲ್ಲಿ ಹೊರಟಿದ್ದೀನಿ ಅಂದರೆ ಫೈನಲಿ ನಮ್ಮ ಊರ ಕಡೆ ಹೊರಟಿದ್ದೀನಿ. ಅಂದರೆ ನಾನು ನಮ್ಮ ಊರಿಗೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ. ನಾನು ನಮ್ಮದು ಪಾಸ್ಪೋರ್ಟ್ ಮಾಡಿಸಿದ್ನಲ್ಲ ಗೈಸ್, ಅದ್ರದ್ದು ವೆರಿಫಿಕೇಷನ್ ಇಲ್ಲ ಆಯಿತು. ಇವಾಗ ನಮ್ಮೂರಲ್ಲಿ ಹೋಗಿದೆಯಲ್ಲ, ಅಲ್ಲಿ ನಮ್ಮೂರ ಹತ್ರ ಪೊಲೀಸ್ ಸ್ಟೇಷನಲ್ಲಿ ಹೋಗಿದೆ ಅಂತೆ. ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ವೆರಿಫಿಕೇಷನ್ ಇರುತ್ತಲ್ಲ, ಅದ್ರದ್ದು ವೆರಿಫಿಕೇಷನ್ಗೆ ಪೊಲೀಸವರು ಫೋನ್ ಮಾಡಿದರು. ಅದಕ್ಕೆ ಹೋಗಬೇಕು. ಇವತ್ತು ನಿನ್ನೆ ಫೋನ್ ಮಾಡಿದ್ರು ಅವರು. ಇವತ್ತು ನಮ್ಮ ಮನೆಯಲ್ಲೆಲ್ಲ ಹೋಗಿದ್ರು, ನಮ್ಮ ಸಿಸ್ಟರು ಮತ್ತು ನಮ್ಮ ಕಸಿನ್ ಎಲ್ಲ ಹೋಗಿದ್ರು. ಬಟ್ ಆಗಲಿಲ್ಲ. ಅದು ಏನೋ ಪ್ರಾಬ್ಲಮ್ಮು, ಸರ್ವರ್ ಪ್ರಾಬ್ಲಮ್ಮು ಅಥವಾ ಕರೆಂಟ್ ಇರಲಿಲ್ಲ ಇಡೀ ದಿನ ಇವತ್ತು ಸಿಟಿಯಲ್ಲಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾಳೆ ಬನ್ನಿ ಅಂತ ಹೇಳಿದ್ರಂತೆ. ಇನ್ನೇನು ಸಾಟರ್ಡೆ ಅಲ್ವಾ, ನಾಳೆ ಸಂಡೇ ಅಲ್ವಾ, ಸಂಡೇ ಕರೆದಿದ್ದಾರಂತೆ. ಹಾಗಾಗಿ ನಾನೇ ಹೋಗಿಬಿಡೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಮತ್ತು ಸಿಗ್ನೇಚರು ಬೇಕಂತೆ, ಅದಕ್ಕೆ ಕೇಳ್ತಾಯಿದ್ರಂತವರು. ನಿನ್ನೆ ನಾನು ಮಾತಾಡುವಾಗ ಏನೂ ಹೇಳಲಿಲ್ಲ ಅವರು. ಸಿಗ್ನೇಚರ್ ಬೇಕು ಏನು ಹೇಳಲಿಲ್ಲ. ಇನ್ನೇನು ಸಿಗ್ನೇಚರು ಆಗುತ್ತೆ ಹೋದರೆ ಅಂತ ಹೇಳಿ ನಾನು ಇವಾಗ ಹೊರಟಿದ್ದೀನಿ. ಆಲ್ಮೋಸ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ರೆಡಿ ಆಗಬೇಕು, ಮೇಕಪ್ ಆಗಿ. ಮತ್ತು 7 ಗಂಟೆಗೆ ಇಲ್ಲಿ PG ನಲ್ಲಿ ಊಟ ಕೊಡ್ತಾರೆ. ಊಟ ಮಾಡಿಕೊಂಡು 8:30 ಹಂಗೆ ಹೊರಟ್ರೆ ಅಲ್ಲೂ 11 ಗಂಟೆ ಟ್ರೈನಿಗೆ ಕರೆಕ್ಟಾಗಿ ರೀಚ್ ಆಗ್ತೀನಿ. ಮತ್ತೆ ಸಿಗ್ತೀನಿ. ಆಲ್ಮೋಸ್ಟ್ ರೆಡಿಯಾಗಿದ್ದೀನಿ. ಇವಾಗ ಹೇರ್ ಸ್ವಲ್ಪ ಡ್ರೈ ಆಗ್ತಾಯಿದೆ. ಹೇರ್ ಡ್ರೈ ಆಗಲಿ ಅಂತ ಇಷ್ಟೊತ್ತು ಕಾಯ್ತಾಯಿದ್ದೆ ಗೈಸ್. ಇವಾಗ ಊಟಕ್ಕೆ ಹೋಗ್ತಾಯಿದ್ದೀನಿ, ಡಿನ್ನರ್ಗೆ. ಸ್ವಲ್ಪ ಬೇಗ ಊಟ ಮಾಡಿಕೊಂಡು ಸ್ವಲ್ಪ ಬೇಗ ಹೊರಡೋದು ಒಳ್ಳೆಯದು ಅಂತ ನಾನು ಅಂದ್ಕೊಂಡು ಬ್ಯಾಗ್ ಪ್ಯಾಕಿಂಗ್ ಆಗಿದೆ ಆಲ್ಮೋಸ್ಟು. ಇವಾಗ ಇನ್ನೊಂದು ಸ್ವಲ್ಪ ಇದೆ ಪ್ಯಾಕಿಂಗ್ ಮಾಡೋದು. ಪ್ಯಾಕಿಂಗ್ ಮಾಡಿಕೊಂಡು ಆಲ್ಮೋಸ್ಟ್ ಹೊರಡೋದು. ನೈಟ್ ಜರ್ನಿ ಗೈಸ್. ನೋಡಬೇಕು ಯಾವ ಥರ ಇರುತ್ತೆ ನೈಟ್ ಜರ್ನಿ. ತುಂಬ ದಿನ ಆದಮೇಲೆ ನೈಟ್ ಜರ್ನಿ ಮಾಡ್ತಾಯಿದ್ದೀನಿ. ನೋಡುವ ಯಾವ ಥರ ಇರುತ್ತೆ. ಓಕೆ ಗೈಸ್, ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಗೈಸ್. ಇವಾಗ ರೆಡಿ ಆಗಿಬಿಟ್ಟೆ. ಇವಾಗ 8:30 ಹಂಗೆ ಹೊರಡ್ತೀನಿ. ಇನ್ನು ತುಂಬ ಬೇಜಾನ್ ಟೈಮ್ ಇದೆ. 8:30, ಇವಾಗ 7:44 ಆಗಿದೆ. ಫೈನಲಿ ರೆಡಿ ಆಗಿದ್ದೀನಿ. ನೈಟ್ ಅಲ್ವಾ, ಏನೂ ರೆಡಿ ಇಲ್ಲ, ಜಸ್ಟ್ ಹೇರ್ ಈ ಥರ ಹಾಕ್ಕೊಂಡಿದ್ದೀನಿ. ಮತ್ತು ಒಂಚೂರು ಅದು ಇದು ಹಚ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇಂಥದ್ದಿಲ್ಲ. ಇವಾಗ ಹೊರಡ್ತಾ ಇರೋದೆ, ಟೈಮ್ ಆಗಿದ ತಕ್ಷಣ ಹೊರಡ್ತಾ ಇರೋದೆ. ಒಂದೇ ಒಂದು ಬ್ಯಾಗ್ ಇದೆ, ಹಾಕ್ಕೊಳೋದು, ಹೋಗೋದು. ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ ಗೈಸ್. ಬಾಯ್. ಗೈಸ್, ಫೈನಲಿ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ. ನನ್ನ ಟ್ರೈನ್ ಬರೋದಕ್ಕೆ ಇನ್ನೂ 2 hours ಇದೆ. ಅಲ್ಲಿವರೆಗೂ ನಾನು ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಬೇಕು ಗೈಸ್. ಇವಾಗಲೇ ರೈಲ್ವೆ ಸ್ಟೇಷನಲ್ಲೂ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಾರಕ್ಕೆ ಶುರು ಮಾಡಿದ್ದಾರೆ ಗೈಸ್. ಬಟ್ 1 ಪ್ಲೇಟ್ ಚಿಕನ್ ಬಿರಿಯಾನಿಗೆ 150 ರೂಪಾಯಿ ಅಂತೆ, ಮಟನ್ ಬಿರಿಯಾನಿಗೆ 200 ಅಂತೆ, ಮೊಟ್ಟೆ ಬಿರಿಯಾನಿಗೆ 100 ಅಂತೆ. ನೋಡಿ ಗೈಸ್ ಹೆಂಗಿದೆ ಅಂತ ಜೀವನ. ಬಟ್ ನಾನು ರೈಲ್ವೆ ಸ್ಟೇಷನಲ್ಲೆಲ್ಲ ಏನೂ ತೊಗೊಳಕ್ಕೆ ಹೋಗೋಲ್ಲ, ಯಾಕಂದರೆ ಸುಮ್ಮನೆ ವೇಸ್ಟ್ ಮಾಡ್ತೀನಿ ನಾನು ತಗೊಂಡು. ತಿನ್ನೋಕ್ಕಾಗಲ್ಲ ನನ್ನ ಕೈಲಿ, ಹಾಗಾಗಿ ನಾನು ಏನೂ ತೊಗೊಳ್ಳೋದಿಲ್ಲ ಗೈಸ್. ಫೈನಲಿ ಟ್ರೈನ್ ಬಂತು. ಟ್ರೈನಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್. ಫೈನಲ್ಲು ಬಂದು ಸೇರಿಕೊಂಡೆ. 3 ಗಂಟೆಗೆ ತಂದು ಬಿಸಾಕ್ಬಿಟ್ಟ ಗೈಸ್. ಮಿಡ್ನೈಟು 3 ಗಂಟೆಗೆ ತಂದು ಬಿಸಾಕ್ಬಿಟ್ರೆ ಏನು ಮಾಡೋದು ಗೈಸ್. ಇಲ್ಲಿಂದ ನಾನು ಇನ್ನೂ 40 ಕಿಲೋಮೀಟ್ರ್ ಹೋಗಬೇಕಲ್ಲ. ಅದಕ್ಕೆ ಇವಾಗ 6 ಗಂಟೆವರೆಗೂ ನಾನು ಇಲ್ಲೇ ವೆಯ್ಟ್ ಮಾಡಬೇಕು, ಸ್ವಲ್ಪ ರೆಸ್ಟ್ ಮಾಡಬೇಕು. 6 ಗಂಟೆವರೆಗೂ ಇಲ್ಲೇ ರೆಸ್ಟ್ ಮಾಡಬೇಕು. ನಿದ್ದೆ ಬಂದರೆ ಮಲ್ಕೋಬೇಕು. ಅದಾದಮೇಲೆ 6 ಗಂಟೆ ಹಾಗೆ ಎದ್ದು ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಬಸ್ ಹಿಡ್ಕೊಂಡು ನಮ್ಮೂರ ಕಡೆ ಹೋಗ್ತಾ ಇರಬೇಕು ಗೈಸ್. ಇನ್ನು ಇವಾಗ 5:30 ಆಗಿದೆ, 5:33 ಆಗಿದೆ. 6 ಗಂಟೆವರೆಗೂ ನಾನು ಇನ್ನು ಅರ್ಧ ಗಂಟೆ ಇಲ್ಲೇ ಕಾಯಬೇಕು. 6:15 ಹಾಗೆ ನಾನು ಇಲ್ಲಿಂದ ಹೊರಟ್ರೆ
6:30 ಹಾಗೆ ಬಸ್ ಬರುತ್ತೆ. ಆ ಬಸ್ಸಲ್ಲಿ ನಾನು ಹತ್ಕೊಂಡು ನಮ್ಮೂರ ಕಡೆ ಹೋಗಬೇಕು. ಗೈಸ್ ಫೈನಲಿ ನಮ್ಮ ಊರಿಗೆ ಹೋಗೋ ಬಸ್ ಸ್ಟ್ಯಾಂಡಲ್ಲಿ ಬಂದು ಕೂತಿದ್ದೀನಿ. ಇನ್ನು ಬಸ್ಸು ಬಂದಿಲ್ಲ ಗೈಸ್. ಈ ಬಸ್ ಸ್ಟ್ಯಾಂಡ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಮೆಮೊರೇಬಲ್ ಆಗಿದೆ. ಇವಾಗ ತುಂಬ ಚೇಂಜಸ್ ಆಗಿದೆ ಇಲ್ಲೆಲ್ಲ. ಈ ಥರ ಇದ್ದಿರಲಿಲ್ಲ, ಬೇರೆ ಥರ ಇತ್ತು. ಇವಾಗ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಮತ್ತು ಈ ವಾಟ್ರದ್ದು ಇದು ಕೂಡ ಇದ್ದಿರಲಿಲ್ಲ, ಸ್ವಲ್ಪ ಚೇಂಜಸ್ ಆಗಿದೆ. ಈ ಬಸ್ ಸ್ಟ್ಯಾಂಡ್ ಬಗ್ಗೆ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಮೆಮೊರೇಬಲ್ ಇದೆ. ಈ ಟೈಮಲ್ಲಿ ಮತ್ತು ನೈಟು ಎಲ್ಲ ಈ ಬಸ್ ಸ್ಟ್ಯಾಂಡಲ್ಲಿ ಕಾಲ ಕಳೆದಿರೋದಿದೆ. ಯಾಕಂದರೆ ನಾವು ಈ ಬಸ್ ಸ್ಟ್ಯಾಂಡಿಗೆ ಬಂದೆ, ನಾವು ನಮ್ಮೂರಿಂದ ಈ ಬಸ್ ಸ್ಟ್ಯಾಂಡಿಗೆ ಬಂದೆ ಚಿಕ್ಕಮಂಗ್ಳೂರಿಗೆ. ನಾವು ಆವಾಗ ಇದಕ್ಕೆ ಹೋಗ್ತಾಯಿದ್ವಿ, ಚಿಕ್ಕಮಂಗ್ಳೂರಿಗೆ ಕಾಫಿ ಬೀಜ ಕೊಯ್ಯೋಕ್ಕೆ ಅಂತ ಹೋಗ್ತಾಯಿದ್ವಿ. ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಅತ್ತೆ, ನಮ್ಮ ಮಾವ ಬಿಡ್ತಾಯಿದ್ರು, ಮೇಸ್ರಿಯಾಗಿ ನಮ್ಮ ಮಾವ ಬಿಡ್ತಾಯಿದ್ರು. ಊರಿಗೆ ಅವರು ಕರ್ಕೊಂಡು ಹೋಗ್ತಾಯಿದ್ರು ಚಿಕ್ಕಮಂಗ್ಳೂರಿಗೆ. ಈ ಟೈಮಲ್ಲಿ ಆಲ್ಮೋಸ್ಟ್ ಹೋಗ್ತಾಯಿದ್ದಿದ್ದು ನಾವು. ಆವಾಗ ನಾವು ಚಿಕ್ಕಮಂಗ್ಳೂರಿಂದ ಬರಬೇಕಾದ್ರೆ ಮತ್ತು ಈ ಕಡೆಯಿಂದ ಹೋಗಬೇಕಾದ್ರೆ ಈ ಬಸ್ ಸ್ಟ್ಯಾಂಡಲ್ಲಿ ಇದಾಗಿ ಇಲ್ಲೇ ಬಂದು ಬಸ್ ಹತ್ಕೊಂಡು ಹೋಗಬೇಕಿತ್ತು ಗೈಸ್. ಅದಕ್ಕಾಗಿ ಈ ಬಸ್ ಸ್ಟ್ಯಾಂಡಲ್ಲಿ ಮೆಮೊರೇಬಲ್ ತುಂಬಾ ಇದೆ. ನನಗೆ ತುಂಬ ಖುಷಿ ಆಗುತ್ತೆ ಇವಾಗ ನೋಡೋಕ್ಕೆ. ಬಟ್ ಇವಾಗ ಅವಾಗಿನ ಥರ ಬಸ್ಗಳಿಲ್ವೇ ಇಲ್ಲ ಗೈಸ್. ಇವಾಗ ಯಾವಾಗಲೂ ಒಂದು ರೇರು ಬಸ್ ಬರೋದು ಈ ಬಸ್ ಸ್ಟ್ಯಾಂಡಿಗೆ, ಪ್ರೈವೇಟ್ ಬಸ್ಸು. ಗೌರ್ಮೆಂಟ್ ಗಾಡಿಗಳು ಬರ್ತವೆ, ಬಟ್ ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಆ ಕಡೆ ಹೋಗಬೇಕು. ಸೊ ಇಲ್ಲಿ ನಾನು ಬೇಗ ಹೋಗಬೇಕಾದ್ರೆ ಪ್ರೈವೇಟ್ ಬಸ್ಸಿಗೆ ಕಾಯಬೇಕು. ಮತ್ತು ಇಲ್ಲಿ ಅಂಗಡಿಗಳೇನೋ ಜಾಸ್ತಿ ಇಲ್ಲ ಗೈಸ್. ಆದರೂ ಗೈಸ್ ಇದು ನಮ್ಮ ವಿಲೇಜ್. ಇಲ್ಲಿಂದ ಸ್ವಲ್ಪ ದೂರ ನಾವು ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋದರೆ ನಮ್ಮ ಹಳ್ಳಿ. ವೆರಿ ಲಾಂಗ್ ಟೈಮ್ ಗೈಸ್ ನಾನು ಬರ್ತಾ ಇರೋದು. ಸಿಕ್ಕಾಪಟ್ಟೆ ತುಂಬ ದಿನ ಆಗೋಯ್ತು, ನೋಡೇ ಇರಲಿಲ್ಲ. ಮಳೆ ಬಂದು ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ಹಸಿರಾಗಿದೆ. ಬಟ್ ನಮ್ಮ ಜನ ಮಾತ್ರ ಅಲ್ಲಲ್ಲಿ ಗಲೀಜು ಮಾಡೋದು ಮಾತ್ರ ಬಿಡಲ್ಲ ಗೈಸ್. ಇಲ್ಲಿಂದ ನಡ್ಕೊಂಡು ಹೋಗಬೇಕು ಗೈಸ್. ನಾನು 3 ಕಿಲೋಮೀಟ್ರು, ಆದರೆ ನಾನು ಅಡ್ಡದಾರಿಯಲ್ಲಿ ಹೋಗ್ತೀನಿ ಬೇಗ ಹೋಗೋದಕ್ಕೆ. ಮತ್ತು ಇನ್ನೂ ರಿಟರ್ನ್ ಬರಬೇಕು, ಹೀಗೆ ನಡ್ಕೊಂಡು ಬರಬೇಕು ಗೈಸ್. ಇಲ್ಲಂತೂ ನಮ್ಮೂರಲ್ಲಂತೂ ಒಂದು ಬೈಕು ಹೆಲ್ಪ್ ಮಾಡಲ್ಲ, ಏನೂ ಹೆಲ್ಪ್ ಮಾಡಲ್ಲ. ಹಾಗಾಗಿ ಇವಾಗ ಹೋಗಿ ಇನ್ನೂ ರಿಟರ್ನ್ ನಡ್ಕೊಂಡು ಬರಬೇಕು. ಇನ್ನೊಂದು ರಿಟರ್ನ್ ನಾನು ಬ್ಯಾಂಗ್ಳೂರು ಹೋಗಬೇಕು. ನಾನು ಇವತ್ತು ನೈಟ್ ಅಷ್ಟರಲ್ಲಿ ನಾನು ಬ್ಯಾಂಗ್ಳೂರು ಸೇರ್ಕೋಬೇಕು. ಸೊ ಹಾಗಾಗಿ ನಾವು ಕಾಲೇಜಿಗೆ ಓಡಾಡುವಾಗಲೇ ದಿನ ಓಡಾಡ್ತಾಯಿದ್ವಿ. ನಾವು ಕಾಲೇಜಿಗೆ ಹೋಗಬೇಕಾದ್ರೆ ಇದೇ ರೋಡಲ್ಲಿ. ಅದೆಷ್ಟು ನಮ್ಮ ಕಾಲು ಸೌದು ಹೋಗಿತ್ತು ಈ ರೋಡಲ್ಲಿ. ನಾವು ಕಾಲೇಜಿಗೆ ಹೋಗಬೇಕಾದ್ರೆ, ನಾವು ಎಲ್ಲಿ ಊರಿಗೆ ಏನಾದರೂ ಹೋಗಬೇಕಾದ್ರೆ ಇದೇ ರೋಡಲ್ಲಿ ನಡ್ಕೊಂಡು ಹೋಗೋದು, ನಡ್ಕೊಂಡು ಬರೋದು, ಆಡ್ತೀವಿ ನಾವು. ಇಲ್ಲ ನಮ್ಮ ಅಜ್ಜಿ ಹೆಜ್ಜೆ ಅಂತೂ ಸುಮಾರಿದ್ದಾವೆ ಗೈಸ್, ಸುಮಾರಿದ್ದಾವೆ. ಮತ್ತು ಇಲ್ಲಿ ಒಂದು ಲಾಸ್ಟ್ ಮನೆ ಸಿಗುತ್ತೆ. ಆ ಮನೆಯಲ್ಲಿ ಎಷ್ಟು ಸಲ ನೀರು ಕೊಟ್ಟಿದ್ದಾರೋ. ನಮಗೆ ಸ್ವಲ್ಪ ಬಾಯಾರಿಕೆ ಆಯಿತು ಅಂತ ಹೇಳಿದ್ರೆ ಈ ಮನೆ ಹತ್ರ ಬಂದು ನೀರು ಹಿಡ್ದು ಕೊಡೋರು, ಅವ್ರ ಹತ್ರ ಇಸ್ಕೊಂಡು. ಅವರು ತುಂಬ ದಿಮಾಕು ಗೈಸ್ ಅವರಿಗೆ. ಈ ಮನೆಯವ್ರ ಹತ್ರ ನೀರು ಇಸ್ಕೊಡ್ತಾಯಿದ್ರು. ತುಂಬ ದಿಮಾಕು ಆದರೂ ಗೈಸ್ ಈ ಮನೆಯವ್ರಿಗೆ. ಆದರೆ ನಮ್ಮ ಅಜ್ಜಿಗೆ ಏನೇ ಅಂದರೂ ಮಕ್ಳಿಗೆ ಸ್ವಲ್ಪ ಬಾಯಾರಿಕೆ ಆಗಿದೆ ಅಂತೆ ಕೊಡಿ ಅಂತ ಇಸ್ಕೊಡೋರು. ಮತ್ತು ಈ ಬೆಲ್ದು ಮರ ನೋಡಿದ್ರೆ ಇವಾಗೆಲ್ಲ ಚಿಗುರ್ಕೊಳ್ತೈತಿ. ಇನ್ನು ಮತ್ತು ಈಗ ಬೆಂಗಳೂರಲ್ಲಿ ಈ ಬೆಲ್ದ ಹಣ್ಣಿಗೆ 20 ರೂಪಾಯಿಗೆ ಒಂದು ಬೆಲ್ದ ಹಣ್ಣು. ಇಲ್ಲಿ ಬಂದರೆ ಫ್ರೀ ನಮ್ಮೂರಲ್ಲಿ ಬಂದರೆ ಎಲ್ಲ ನಾವು ನೋಡ್ಕೊಂಡು ಬಂದಿರೋದು ಇದೆ ಗೈಸ್. ನಾನು ನಮ್ಮ ಅಜ್ಜಿ ಮತ್ತು ನಮ್ಮ ಅಜ್ಜಿ ಯಾವಾಗಲೂ ಈ ತೋಟದ ಹತ್ರ ಸೊಪ್ಪು ಕೊಯ್ಯೋಕ್ಕೆ ಅಂತ ಬರೋರು ಈ ಟೈಮಲ್ಲಿ. ಇವಾಗ ಏನು ಮಾಡೋದು ಅದೆಲ್ಲ ನೆನಪು ಬರುತ್ತೆ ಗೈಸ್. ಇವಾಗ ಬೇಗ ಹೋಗಬೇಕು ನಾನು. ಬೇಗ ಹೋಗಿ ರೆಡಿಯಾಗಿ ಮತ್ತೆ ಬರಬೇಕು ನಾನು. ಅದೇ ಹೇಳಿದ್ನಲ್ಲ, ನನ್ನ ಪಾಸ್ಪೋರ್ಟು ಪೊಲೀಸ್ ವೆರಿಫಿಕೇಷನ್ ಇದೆ ಅಂತ ಹೇಳಿ ಅಲ್ಲಿ ಹೋಗಬೇಕು. ಏನೋ ಕರೆಂಟ್ ಪ್ರಾಬ್ಲಮ್ ಇದೆ ಅಂತೆ. ಸ್ವಲ್ಪ ಕರೆಂಟ್ ಹೋಗೋಕ್ಕಿಂತ ಮುಂಚೆ ನಾವು ಫಸ್ಟು 5 ನಿಮಿಷದ ಕೆಲಸ ಅಂಥದ್ದು. 5 ನಿಮಿಷದಲ್ಲಿ ಹೋಗಿ ಬೇಗ ರೆಡಿ ಮಾಡಿಸ್ಕೊಂಡು ಬರಬೇಕು. ಇವಾಗ ನನಗೆ ಕರ್ಕೊಂಡು ಹೋಗೋಕ್ಕೆ, ಪಿಕಪ್ ಮಾಡೋಕ್ಕೆ ನಮ್ಮ ಅಕ್ಕನ ಮಗ ಬರ್ತಿದ್ದಾನೆ. ಅವನಿಗೆ ನನ್ನ ಬ್ಯಾಗ್ ಕೊಟ್ಬಿಟ್ಟು ಬೇಗ ನಡ್ಕೊಂಡು ಹೋಗಬೇಕು ಗೈಸ್. ಇಲ್ಲಿ ನೋಡಿ ಗೈಸ್, ಈ ಟೈಮಲ್ಲಿ ಎಮ್ಮೆಗಳೆಲ್ಲ ಮೇಯ್ತಾ ಇರ್ತವೆ.
ಮೇಯ್ಸೋಕೆ ಒಂಥರ ಖುಷಿ ಖುಷಿ ಖುಷಿ. ಅದಕ್ಕೆ ಹೇಳೋದು ವಿಲೇಜ್ ಅಂದರೆ ವಿಲೇಜೇ, ಬೆಂಗಳೂರು ಅಂದರೆ ಬೆಂಗಳೂರೇ ಅಲ್ವಾ ಗೈಸ್. ಅದ್ರ ಜೊತೆಗೆ ಅದು ನೋಡಿ ಏನಂತಾರೆ ಅದಕ್ಕೆ, ಅದೇನೋ ಅಂತಾರೆ, ಅದು ಪಕ್ಷಿ ಕೂಡ ಅದ್ರ ಜೊತೆನೇ ಮೇಯ್ತಾ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಹಾರ್ತಾ ಇದೆ, ಫುಲ್ ಖುಷಿ ಆಗುತ್ತೆ ನೋಡಿ ಇದೆಲ್ಲ. ಅದಕ್ಕೆ ವಿಲೇಜ್ ಕಡೆನೇ ಇರಬೇಕು ಅಂತ ಹೇಳೋದು. ಅದು ನಮ್ಮೂರ ಸೈಡು, ನಮ್ಮದು ಅಡಿಕೆ ನಾಡಲ್ವಾ, ಎಲ್ಲಿ ನೋಡಿದರೂ ಹಸಿರು ಹಸಿರು ಅಡಿಕೆ ಗಿಡಗಳು ಮಾತ್ರ ಕಾಣ್ತವೆ ನೋಡಿ. ಅಡಿಕೆ ಮರ ಮತ್ತು ತೆಂಗಿನಕಾಯಿ ಗಿಡ ಇದೇ ಕಾಣೋದು. ಬೋ 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 ನೋಡಿ ಎಷ್ಟು ಚೆನ್ನಾಗಿ ಮೇಯ್ತಾ ಇದ್ದಾವೆ ಅದ್ರ ಪಾಡಿಗೆ ಹೋಗು ಪಕ್ಷಿಗಳು. ಅದ್ರ ಮೇಲೆ ಹಾರಾಡ್ತಿದ್ದಾವೆ ಹಾಗೆ. ಏನೋ ಒಂಥರ ಖುಷಿ ಗೈಸ್. ನಮ್ಮ ಊರಿಗೆ ಬಂದಮೇಲೆ ತುಂಬ ದಿನ ಆದಮೇಲೆ ಬರ್ತಾಯಿದ್ದೀನಲ್ಲ, ಏನೋ ಒಂಥರ ಖುಷಿ. ಮೊದಲು ಇಲ್ಲ ಸಿತ್ತು ರೋಡು, ಕಾಲ್ದಾರಿ. ಇವಾಗ ಎಲ್ಲೆಲ್ಲೋ ಸಹ ಹೋಗ್ತಾ ಇದ್ದೀನಿ ಗೈಸ್, ರೋಡೇ ಕಾಣ್ತಿಲ್ಲ ನನಗೆ, ಕಾಲ್ದಾರಿನೂ ಕಾಣ್ತಾ ಇಲ್ಲ, ಫುಲ್ ಮುಚ್ಕೊಂಡು ಬಿಟ್ಟಿದೆ. ಇವಾಗ ಎಲ್ಲೆಲ್ಲಿ ದಾರಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇವಾಗ ಇಲ್ಲಿ ನೋಡಿ ಹುತ್ತ ನೋಡಿ, ಹುತ್ತ. ಅಯ್ಯೋ ಎಲ್ಲ ಹೋಗಬೇಕು ಗೊತ್ತಿಲ್ವೇ. ನಮ್ಮ ಅಕ್ಕನ ಮಗ ಬರ್ತೀನಿ ಅಂದ, ಅವನು ಎಲ್ಲಿ ಬರ್ತಿದ್ದಾನೋ, ನಾನು ದಾರಿ ತಪ್ಪಿ ಎಲ್ಲಿ ಹೋಗ್ತೀನೋ ಗೊತ್ತಿಲ್ವೇ. ಕೋಡ ಜಲ್ ಬ್ಯಾಗ್ ಗಲ್ಲ कते रोड अच्छी है, कते कते ना रहे छो तुम? अच्छा ना रहे। हाँ? अच्छा। अरे एवढी एवढी? हाँ। रोड अच्छी है। सेब भी बुरा गीच काला। तू काय लटा से कट करा दो? बाल बंद करा लो। कन्ना करा दे? ಧರ್ಮಸ್ಥಳ ಜೊತೆಲಿ. ಓಕೆ. ಏನು ಅಕ್ಕನ ಮಗ, ಕಂತ್ರಿ ನನ್ನ ಮಗ ಏನು, ಅಕ್ಕನ ಮಗ. ಹಾಂ ಹಾಂ कसन मारी? ಹಾಂ ಸ್ಟೈಲ್ ಆಗಿ ಕಡಾಂಚಕೇನು ಕೋತು. हां सेदिनी सेदिटा कोनी की कसन मार रहे छो, हैं करन केन क्या कोनी की. हां बस मारे मारे करन कोरा तू ता कत मारी. अरे कसी जाग मारी की जोरागी मारे नहीं ला तराडी तन का कनी के धकले जन कड़ाई. तू फोटो दिखाया इसको नहीं, तू कते तो तू गोतो की. ಇವರೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ರು. ಆವಾಗ ಅವ್ರ ಅಜ್ಜಿ ಕೂದಲು ಕಟ್ ಮಾಡಿಸ್ಬಿಟ್ರಂತೆ, ಅದನ್ನು ಕಂಪ್ಲೇಂಟ್ ಹೇಳ್ತಾ ಇದ್ದ ಗೈಸ್. ನಗು ಬರ್ತಾಯಿತ್ತು ನನಗೆ. ಅವನಿಗೆ ಹಾಗೆ ಬಿಡೋಕ್ಕೆ ಇಷ್ಟ, ಅದಕ್ಕೆ ನನಗೆ ಹೊಡೆದು ಬೆನ್ನ ಮೇಲೆ ಹೊಡೆದು ಕೂದಲೆಲ್ಲ ಕಟ್ ಮಾಡಿಸ್ಬಿಡ್ತು ಅಜ್ಜಿ ಅಂತ ಹೇಳಿ ಕಂಪ್ಲೇಂಟ್ ಹೇಳ್ತಾ ಇದ್ದ ಗೈಸ್. ಅದನ್ನು ಕೇಳ್ಕೊತ ಹೋಗ್ತಾ ಇದ್ದೆ ನಾನು. ಓಕೆ ಗೈಸ್, ನಾ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊಡ್ತೀನಿ ಗೈಸ್. ಲವ್ ಯು ಆಲ್.